ಸ್ನೇಹಿತರೆ, ಮೌಂಟ್ ಎವರೆಸ್ಟ್ ಬರೋಬ್ಬರಿ 8,790 ಮೀಟರ್ ಎತ್ತರ, ಮೈ ರಕ್ತವನ್ನೇ ಹೆಪ್ಪುಗಟ್ಟಿಸೋ ಮಂಜು. ಅಲ್ಲೊಬ್ಬ ವ್ಯಕ್ತಿಯ ದೇಹ ಅನಾಥವಾಗಿ ಬಿದ್ದಿದೆ. ಸ್ವಲ್ಪ ಲೇಟ್ ಆದರೂ ಕೂಡ ಆ ದೇಹ ಶಾಶ್ವತವಾಗಿ ಕಲ್ಲಾಗಿ ಅಲ್ಲೇ ಹೂತ್ ಹೋಗ್ಬಿಡುತ್ತೆ. ಆದರೆ ಆ ದೇಹವನ್ನು ವಾಪಸ್ ತರೋಕೆ ಅವರ ಫ್ಯಾಮಿಲಿನೇ ಮುಂದೆ ಬರ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಅವನಿಗೆ ಶಿವ ಅಂದರೆ ತುಂಬ ಇಷ್ಟ. ಆ ಶವ ಆ ಶಿವರ ಹತ್ರನೇ ಅಲ್ಲೇ ಇರಲಿ, ಕೈಲಾಸದಲ್ಲಿ ಮೌಂಟ್ ಎವರೆಸ್ಟಲ್ಲೇ ಇರಲಿ ಅಂತ ಹೇಳ್ತಿದ್ದಾರೆ. ಕೇಳೋಕಿದು ಭಕ್ತಿ, ಎಮೋಷನ್ ಅಂತ ಅನ್ಸಿದ್ರು ಕೂಡ ಇದರ ಹಿಂದಿರೋ ಆಕ್ಚುಯಲ್ ರಿಯಾಲಿಟಿ ಬೇರೆನೇ ಇದೆ. ಏನಂದ್ರೆ, ಆ ಶವವನ್ನ ಕೆಳಗೆ ತರೋಕೆ 1 ಕೋಟಿ ರೂಪಾಯಿಗೋದಿಕ ದುಡ್ಡು ಖರ್ಚಾಗತ್ತೆ. ಯಾಕಂದ್ರೆ ಅಸಲಿಗೆ ಇವತ್ತು ಮೌಂಟ್ ಎವರೆಸ್ಟ್ ಅನ್ನೋದು ಕೇವಲ ಪ್ರಕೃತಿಯ ವಿಸ್ಮಯವಾಗಿ ಉಳಿದಿಲ್ಲ, ಇದೊಂದು ಸಾವಿನ ವ್ಯಾಪಾರ ಕೇಂದ್ರವಾಗಿ ಬದಲಾಗಿದೆ. ಮೃತಪಟ್ಟವರ ದೇಹವನ್ನ ಕ್ಯಾಶ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಇಲ್ಲಿ ಟ್ರೆಕ್ಕಿಂಗ್ಗೆ ಅಂತ ಹೋಗೋ ಜೀವಂತ ಮನುಷ್ಯರನ್ನ ಬೇಕು ಅಂತಲೇ ಸಾಯಿಸೋ ಸ್ಥಿತಿಗೆ ಅಲ್ಲಿ ಮಾಫಿಯಾ ಇದೆ. ರೆಸ್ಕ್ಯೂ ಮಾಡ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋ ಹೆಸರಲ್ಲಿ ಜನರ ಸಾವಿನ ಭಯವನ್ನೇ ಬಂಡವಾಳ ಮಾಡಿಕೊಂಡು ಕೋಟಿ ಕೋಟಿ ಹಣವನ್ನ ಗಳಿಸೋ ಮಾಫಿಯಾ. ಅಲ್ಲಿ ಪ್ರತಿಯೊಬ್ಬ ಟ್ರಕ್ಕರ್ನ ಜೀವ, ಸಾವು, ಭಯ ಎಲ್ಲವೂ ಮಾಫಿಯಾ ಪಾಲಿಗೆ ಬರೀ ದುಡ್ಡು. ಹಾಗಿದ್ರೆ ಪವಿತ್ರ ಹಿಮಾಲಯದಲ್ಲಿ ಏನಾಗ್ತಾ ಇದೆ? ಎವರೆಸ್ಟ್ ಮಂಜಿನಲ್ಲಿ ರಕ್ತ ಹೀರ್ತಾ ಇರೋ ಆ ಮಾಫಿಯಾ ಯಾವುದು? ಹಿಮಾಲಯದ ಆ ಡೆತ್ ಝೋನ್ನಲ್ಲಿ ಜನ ಯಾವ ರೀತಿ ಬಲಿಯಾಗ್ತಾ ಇದ್ದಾರೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಬೆಚ್ಚಿ ಬೀಳಿಸೋ ಸತ್ಯವನ್ನ ನಿಮ್ಮ ಮುಂದೆ ಅನಾವರಣ ಮಾಡ್ತೇವೆ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಹಿಮಾಲಯದಲ್ಲಿ ಡೆತ್ ಝೋನ್, ಸತ್ತವರ ಹೆಣವೇ ಹತ್ತೋರಿಗೆ ಲ್ಯಾಂಡ್ ಮಾರ್ಕ್. ಸ್ನೇಹಿತರೆ, ಎವರೆಸ್ಟ್ ಮಾಫಿಯಾದ ಕರಾಳ ಆಟದ ಬಗ್ಗೆ ತಿಳಿಯೋಕ್ಕೂ ಮುಂಚೆ ನೀವು ಹಿಮಾಲಯದ ಆ ಡೆತ್ ಝೋನ್ ಬಗ್ಗೆ ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಟ್ರಕ್ಕರ್ಗಳು ಯಾಕೆ ಅಷ್ಟು ಸುಲಭವಾಗಿ ಆ ದಂಧೆಕೋರರ ಬಲೆಗೆ ಬೀಳ್ತಾರೆ ಅನ್ನೋದಕ್ಕೆ ನಿಜವಾದ ಕಾರಣ ಇರೋದೇ ಈ ಜಾಗದಲ್ಲಿ. ಹಿಮಾಲಯದಲ್ಲಿ ಈ ಸಾವುಗಳು ಹೆಚ್ಚಾಗೋದು ಎಲ್ಲಿ ಗೊತ್ತಾ? 8,800 ಮೀಟರ್ ಎತ್ತರದ ಈ ಡೆತ್ ಝೋನ್ನಲ್ಲೇ. ಇಷ್ಟು ಮೇಲಿರೋ ಈ ಜಾಗದಲ್ಲಿ ಮನುಷ್ಯ ಬದುಕೋದೇ ಒಂದು ಪವಾಡ. ಸಮುದ್ರ ಮಟ್ಟಕ್ಕೆ ಹೋಲಿಸಿದ್ರೆ ಇಲ್ಲಿ ಆಕ್ಸಿಜನ್ ಪ್ರಮಾಣ ಕೇವಲ 1/3 ಭಾಗದಷ್ಟು ಮಾತ್ರ ಇರುತ್ತೆ, ಕಮ್ಮಿ ಇರುತ್ತೆ. ಇಲ್ಲಿ ಆಕ್ಸಿಜನ್ ಕಮ್ಮಿ ಆಗ್ತಿದ್ದ ಹಾಗೆ ಟ್ರಕ್ಕರ್ಗಳು ಕೆಮ್ಮೋಕೆ ಶುರು ಮಾಡ್ತಾರೆ. ಇದೇ ಸಣ್ಣ ಕೆಮ್ಮನ್ನು ಬಂಡವಾಳ ಮಾಡಿಕೊಂಡು ಆ ಸ್ಕ್ಯಾಮ್ ಶುರುವಾಗುತ್ತೆ. ಅದನ್ನು ಆಮೇಲೆ ಹೇಳ್ತೀವಿ ನಿಮಗೆ ಡೀಟೇಲ್ ಆಗಿ. ಮೆಡಿಕಲ್ ಸೈನ್ಸ್ ಪ್ರಕಾರ ಇದು ಮನುಷ್ಯನಿಗೆ ಅಕ್ಷರಶಃ ನರಕ. ಯಾಕಂದರೆ ಈ ಡೆತ್ ಝೋನ್ಗೆ ಕಾಲಿಡುತ್ತಿದ್ದ ಹಾಗೆ ಮನುಷ್ಯನ ದೇಹ ತನ್ನಂತಾನೆ ತಿನ್ನೋಕೆ ಶುರು ಮಾಡುತ್ತೆ. ಅಂದರೆ ಬಾಡಿಯಲ್ಲಿರೋ ಜೀವಕೋಶಗಳು ಒಂದೊಂದಾಗಿ ಸಾಯೋಕೆ ಶುರುವಾಗ್ತವೆ. ಶ್ವಾಸಕೋಶ ಮತ್ತು ಮೆದುಳಲ್ಲೂ ಕೂಡ ನೀರು ತುಂಬಿಕೊಳ್ಳುತ್ತೆ. ಯೋಚನೆ ಮಾಡೋ ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ. ಒಬ್ಬ ಮನುಷ್ಯನನ್ನ ದಿಢೀರಂತ ಈ ಎತ್ತರಕ್ಕೆ ಬಿಟ್ರೆ ಆಕ್ಸಿಜನ್ ಇಲ್ಲದೆ ಕೇವಲ 3 ನಿಮಿಷದ ಒಳಗಡೆ ಆತ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾನೆ. ಎವರೆಸ್ಟ್ ಹತ್ತೋಕೆ ಅಂತ ಹೋದವರಲ್ಲಿ ಇಲ್ಲಿವರೆಗೂ 346 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದರಲ್ಲಿ ಬಹುತೇಕರು ಮೃತಪಟ್ಟಿರೋದು ಇದೇ ಡೆತ್ ಝೋನ್ನಲ್ಲಿ. ಸ್ಮಿತ್ಸೋನಿಯನ್ ಮ್ಯಾಗಝಿನ್ ರಿಪೋರ್ಟ್ ಪ್ರಕಾರ ಎವರೆಸ್ಟ್ ಮೇಲೆ ಈಗಲೂ ಕೂಡ 200ಕ್ಕೂ ಅಧಿಕ ಶವಗಳು ಹಾಗೆ ಉಳ್ಕೊಂಡಿವೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಇನ್ನೂ ಹೀಗೆ ಅನಾಥವಾಗಿ ಬಿದ್ದ ಶವಗಳೇ ಹೊಸ ಟ್ರಕ್ಕರ್ಗಳಿಗೆ ಮೈಲುಗಲ್ಲು ಅಥವಾ ಲ್ಯಾಂಡ್ ಮಾರ್ಕ್. ಉದಾಹರಣೆಗೆ 1996ರಲ್ಲಿ ಮೃತಪಟ್ಟ ಭಾರತೀಯ ಕ್ಲೈಂಬರ್ ಸೆವಾಂಗ್ ಪಲ್ಜೋರ್ ಅವರ ಶವವನ್ನು ಗ್ರೀನ್ ಬೂಟ್ಸ್ ಅಂತ ಕರೀತಾರೆ. 8,500 ಮೀಟರ್ ಎತ್ತರದಲ್ಲಿ ಇದು ನಾರ್ತ್ ಈಸ್ಟ್ ರೂಟ್ನ ಒಂದು ಗುಹೆಯಲ್ಲಿದೆ. ಇದನ್ನು ನೋಡಿದ್ರೆ ನಾವು ಸರಿಯಾದ ರೂಟ್ನಲ್ಲಿದ್ದೀವಿ, ಶಿಖರಕ್ಕೇನು ಸ್ವಲ್ಪವೇ ದೂರ ಮಾತ್ರ ಬಾಕಿ ಇದೆ ಅಂತ ಹೇಳಿ ಟ್ರಕ್ಕರ್ಗಳಿಗೆ ಕನ್ಫರ್ಮ್ ಆಗುತ್ತೆ. ಹಾಗೆ 1998ರಲ್ಲಿ ಮೃತಪಟ್ಟ ಅಮೆರಿಕನ್ ಮಹಿಳೆಯ ಶವವನ್ನು ಸ್ಲೀಪಿಂಗ್ ಬ್ಯೂಟಿ ಅಂತ ಕರೀತಾರೆ. ಸ್ಲೀಪಿಂಗ್ ಬ್ಯೂಟಿ ಶಿಖರದಿಂದ ವಾಪಸ್ ಕೆಳಗೆ ಇಳಿಯುವಾಗ ದಾರಿ ತಪ್ಪದೇ ಇರೋಕೆ ಟ್ರೆಕ್ಕರ್ಗಳು ಇದನ್ನೇ ರೂಟ್ ಮಾರ್ಕರ್ ತರ ಬಳಸ್ತಾರೆ. ಯಾವಾಗಲೂ ಮೃತಪಟ್ಟವರ ದೇಹದ ನಡುವೆ ನಡ್ಕೊಂಡು ಹೋಗುವ ಆ ಸ್ಥಿತಿ ಕೆಲವರಿಗೆ ಭಯಾನಕ ಅನಿಸ್ಬೋದು, ಆದರೆ ಎವರೆಸ್ಟ್ನ ರಿಯಾಲಿಟಿ ಅದು. ಆದರೆ ಆ ದಾರಿಯಲ್ಲಿ ಹೋಗುವಾಗ ಟ್ರೆಕ್ಕರ್ಗಳ ಮನಸ್ಸಲ್ಲಿ ಹುಟ್ಟೋ ಸಾವಿನ ಭಯ ಇದೆಯಲ್ಲ, ಆ ಭಯವೇ ಅಲ್ಲಿರೋ ಮಾಫಿಯಾಗೆ ಕೋಟಿ ಕೋಟಿ ಸುರಿಯೋ ಅಸಲಿ ATM. ಶವ ತರೋಕೂ ಬೇಕು ಕೋಟಿ ಹಣ, ಶಿವನ ಬಳಿಯೇ ಇರಲಿ ಎಂದ ಕುಟುಂಬ. ಈಗ ಇದೇ ಡೆತ್ ಝೋನ್ ಬಳಿ ಮೇ ತಿಂಗಳಲ್ಲಿ 2 ಭಾರತೀಯರು ಪ್ರಾಣ ಕಳ್ಕೊಂಡಿದ್ದಾರೆ. ಒಬ್ಬರು ಹೈದರಾಬಾದ್ ಮೂಲದ 53 ವರ್ಷದ ಅರುಣ್ ಕುಮಾರ್ ತಿವಾರಿ ಮೇ 21ನೇ ತಾರೀಕು ಶಿಖರ ತಲುಪಿ ವಾಪಸ್ ಬರುವಾಗ 8,790 ಮೀಟರ್ ಎತ್ತರದ ಹಿಲರಿ ಸ್ಟೆಪ್ ಬಳಿ ಪ್ರಾಣ ಬಿಟ್ಟರು. ಇನ್ನೊಬ್ಬರು ಬೆಂಗಳೂರಲ್ಲಿ ವಾಸವಿದ್ದ 47 ವರ್ಷದ ಸಂದೀಪ್ ಆರೆ ಕ್ಯಾಂಪ್ 2ನಲ್ಲಿ ಕೊನೆಯುಸಿರೆಳೆದರು. ಸಂದೀಪ್ ಅವರ ಬಾಡಿ ಕ್ಯಾಂಪ್ 2 ಅಂದರೆ ಕೆಳಗಡೆ ಇದ್ದಿದ್ದರಿಂದ ಅದನ್ನು ಈಸಿಯಾಗಿ ರಿಕವರ್ ಮಾಡಲಾಯಿತು. ಆದರೆ ಅರುಣ್ ಕುಮಾರ್ ತಿವಾರಿ ಅವರ ಬಾಡಿ ಮಾತ್ರ ಆ ಡೇಂಜರಸ್ ಡೆತ್ ಝೋನ್ನಲ್ಲೇ ಉಳಿತು.
ಇಷ್ಟು ಎತ್ತರದಲ್ಲಿ ಮಂಜುಗಡ್ಡೆಯಾಗಿ ಬಿದ್ದಿರೋ ಶವವನ್ನು ತರೋದು ಕಷ್ಟ ಅಂತ ಗೊತ್ತಾದಾಗ ಅವರ ಕುಟುಂಬ ಕೆಳಗೆ ತರೋದೇ ಬೇಡ ಅಂತ ಡಿಸೈಡ್ ಮಾಡ್ತು. ಆತನಿಗೆ ಹಿಮಾಲಯ ಅಂದರೆ ತುಂಬ ಇಷ್ಟ, ಶಿವರ ಪರಮ ಭಕ್ತ ಕೂಡ ಹೌದು. ಅವನು ಇಷ್ಟಪಟ್ಟ ಜಾಗದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಸೊ ಆತನ ದೇಹ ಕೂಡ ಶಿವನ ಹತ್ರನೇ ಇರಲಿ, ಭಕ್ತ ಆತ ಅಂತ ಫ್ಯಾಮಿಲಿಯವರು ಹೇಳಿದ್ರು. ವಾ, ಎಮೋಷ್ನಲ್ ಅಂತ ಅನ್ಸುತ್ತಲ್ಲ ನಿಮಗೆ, ಆದರೆ ವಾಸ್ತವ ಬೇರೆನೇ ಇದೆ. ಎಕ್ಸ್ಪಿಡಿಷನ್ ಆರ್ಗನೈಸರ್ಸ್ ತಿವಾರಿ ಅವರ ದೇಹವನ್ನು ವಾಪಸ್ ತರೋಕೆ ಕೇಳಿದ್ದು ಬರೋಬ್ಬರಿ 1.1 ಕೋಟಿ ರೂಪಾಯಿ. ಒಂದು ದೇಹ ತರೋಕೆ ಅಷ್ಟೊಂದು ದುಡ್ಡು ಖರ್ಚು ಯಾಕೆ ಅಂತ ನೀವು ಕೇಳ್ಬೋದು. ಆದರೆ ಅದಿರೋದು ಜಾಗ ಆ ಥರ ಇದೆ. 8,000 ಮೀಟರ್ ಎತ್ತರದಲ್ಲಿ ಮನುಷ್ಯನ ದೇಹ ಮಂಜುಗಡ್ಡೆಯಾಗಿ ಕಲ್ಲಾಗಿರುತ್ತೆ. ಕ್ಲೈಂಬಿಂಗ್ ಗೇರ್ ಸಮೇತ ಅದರ ತೂಕ 100 kg ದಾಟತ್ತೆ. ಆ ಡೆತ್ ಝೋನ್ನಲ್ಲಿ ಎಷ್ಟೇ ಸ್ಟ್ರಾಂಗ್ ಇರೋ ಶರ್ಪ ಆದರೂ ಕೂಡ ಮ್ಯಾಕ್ಸಿಮಮ್ 25 kg ಭಾರವನ್ನು ಮಾತ್ರ ಹೊರಬಲ್ಲ. ಹೀಗಾಗಿ ದೇಹ ತರಬೇಕು ಅಂದರೆ 6-8 ಶರ್ಪಾಗಳ ಒಂದು ಟೀಮ್ ಬೇಕು. ಅವರಿಗೂ ಪ್ರಾಣಾಪಾಯ ಇರುತ್ತೆ. ರಿಸ್ಕ್ ಅಲೋವೆನ್ಸ್, ಇನ್ಶೂರೆನ್ಸ್, ಸ್ಪೆಷಲ್ ಹೆಲಿಕಾಪ್ಟರ್, ಏರ್ಲಿಫ್ಟ್ ಇವೆಲ್ಲ ಸೇರಿ ಬಿಲ್ 1 ಕೋಟಿ ದಾಟುತ್ತೆ. ದುಡ್ಡು ಕೊಟ್ಟರೂ ಕೂಡ ದೇಹ ತರೋದು 100ಕ್ಕೆ 100 ಗ್ಯಾರಂಟಿನೂ ಇರಲ್ಲ. ಆದರೆ ದುರಂತ ಅಂದರೆ ಇದು ಮಾಫಿಯಾ ಆಗೋಗಿದೆ, ಬಿಸ್ನೆಸ್ ಆಗೋಗಿದೆ. ಸ್ನೇಹಿತರೆ, ಹಿಮಾಲಯದ ಡೆತ್ ಝೋನಲ್ಲಿ ಟ್ರೆಕ್ಕರ್ಗಳು ಒಮ್ಮೆ ಸಿಕ್ಕಾಕೊಂಡ್ರೆ ಹೇಗೆ ಕೋಟಿ ಹಣ ಕಳ್ಕೊಂಡು ದೊಡ್ಡ ಟ್ರ್ಯಾಪ್ಗೆ ಬೀಳ್ತಾರೋ, ಹಾಗೆ ನಮ್ಮ ದಿನನಿತ್ಯದ ಫಿನಾನ್ಷಿಯಲ್ ಲೈಫ್ಗೆ ದೊಡ್ಡ ತಡೆಗೋಡೆಯಾಗಿ ಕಾಡೋದು ಸಿಬಿಲ್ ಸ್ಕೋರ್ ಇಲ್ಲ ಅಂದರೆ ಲೋನ್ ರಿಜೆಕ್ಷನ್, ಇಂಪ್ರೂವ್ ಮಾಡೋಕೆ ಹೋದರೆ ಸ್ಯಾಲ್ರಿ ಸ್ಲಿಪ್, ITR ಕೇಳ್ತಾರೆ. ಒಂಥರ ಟ್ರ್ಯಾಪ್. ಇದಕ್ಕೆ ನೀವು ಸ್ಟೇಬಲ್ ಮನಿಯ FD ಕ್ರೆಡಿಟ್ ಕಾರ್ಡನ್ನು ಪರಿಹಾರವಾಗಿ ಬಳಸ್ಬೋದು. FD ಆಧಾರದ ಮೇಲೆ ಯಾವುದೇ ಡಾಕ್ಯುಮೆಂಟ್ಸ್ ಕಾಟ ಇಲ್ಲದೆ ಈ ಕಾರ್ಡನ್ನು ನಿಮಗೆ ಇನ್ಸ್ಟೆಂಟ್ ಆಗಿ ಕೊಡ್ತಾರೆ. ಲೈಫ್ ಟೈಮ್ ಫ್ರೀ ರೂಪೇ ಕ್ರೆಡಿಟ್ ಕಾರ್ಡ್ ಇದು. UPI ಕೂಡ ಲಿಂಕ್ ಮಾಡಿಕೊಂಡು ಪೇಮೆಂಟ್ಸಿಗೆ ಯೂಸ್ ಮಾಡ್ಬೋದು ಕ್ರೆಡಿಟ್ ಕಾರ್ಡನ್ನು. ಇದರಿಂದ ಡಬಲ್ ಲಾಭ ಏನು ಅಂತ ಹೇಳಿದ್ರೆ, FD ಇಡ್ತೀರಲ್ಲ ನೀವು, 2,000 ರೂಪಾಯಿಂದನೂ ಶುರು ಮಾಡ್ಬೋದು. 8.3% ವರೆಗೂ ಬಡ್ಡಿ ಸಿಗ್ತಾ ಇದೆ ಭರ್ಜರಿ ಆಗೋದಕ್ಕೆ. ಮುಂದೆ ಇಂಟ್ರೆಸ್ಟ್ ರೇಟ್ ಚೇಂಜ್ ಕೂಡ ಆಗ್ಬೋದು. ರೈಟ್ ನಾವು ಅಷ್ಟು ಬಡ್ಡಿ ಇದೆ. ಜೊತೆಗೆ ಇನ್ಸ್ಟೆಂಟ್ ಆಗಿ ಸಿಗೋ ಕ್ರೆಡಿಟ್ ಕಾರ್ಡನ್ನು ನೀವು ಬಳಸೋಕೆ ಶುರು ಮಾಡಿ ಟೈಮಿಗೆ ಕರೆಕ್ಟಾಗಿ ಬಿಲ್ ಕಟ್ತಾ ಹೋದರೆ ಆವಾಗ ನಿಮಗೆ ಕ್ರೆಡಿಟ್ ಸ್ಕೋರ್ ಕೂಡ ಆರಾಮಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಒಂದು ಕಡೆ FD ಇಟ್ಟಿರ್ತೀರಿ, ಅದಕ್ಕೆ ಬಡ್ಡಿ ಬರ್ತಿರುತ್ತೆ, ಅದು ಗ್ರೋ ಆಗ್ತಿರುತ್ತೆ. ಈ ಕಡೆಗೆ ಕ್ರೆಡಿಟ್ ಕಾರ್ಡು ಕೂಡ ಸಿಗುತ್ತೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಕೆಲವೇ ಕ್ಲಿಕ್ಸಲ್ಲಿ ಅಪ್ಲೈ ಮಾಡಿ ಪಡ್ಕೋಬಹುದು. ಬನ್ನಿ ಕಂಟಿನ್ಯೂ ಮಾಡೋಣ ವರದಿಯಲ್ಲಿ. ಎವರೆಸ್ಟ್ನಲ್ಲಿ ಮೆಡಿಕಲ್ ಮಾಫಿಯಾ, $20 ಬಿಲಿಯನ್ ಸ್ಕ್ಯಾಮ್. ಸ್ನೇಹಿತರೆ, ದೇಹ ತರೋಕೆ ಚಾರ್ಜ್ ಮಾಡೋದು ಬಿಡಿ, ಅಲ್ಲಿ ಜೀವಂತ ಇರೋರನ್ನ ಬೇಕು ಅಂತಲೇ ಸಾಯಿಸಿ ಕೋಟಿ ಲೂಟಿ ಮಾಡ್ತಿದ್ದಾರೆ ಅನ್ನೋದು ಕೂಡ ಬಯಲಾಗಿದೆ. ಈಗ ನೇಪಾಳದ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಬ್ಯೂರೋ CIB ಇದನ್ನ ಬಯಲು ಮಾಡಿದೆ. ಈ ವರ್ಷದ ಆರಂಭದಲ್ಲಿ CIB ಒಂದು ದೊಡ್ಡ ಕಾರ್ಯಾಚರಣೆ ಮಾಡ್ತು. ಒಟ್ಟು 3 ಮೌಂಟೇನಿಯರಿಂಗ್ ಕಂಪನಿಗಳ 9 ಜನರನ್ನ ಅರೆಸ್ಟ್ ಮಾಡ್ತು. ಯಾಕೆ ಗೊತ್ತಾ? 2022ರಿಂದ 2025 ನಡುವೆ ಈ ಕಂಪನಿಗಳು ಮಾಡಿರೋ ಇನ್ಶೂರೆನ್ಸ್ ಕ್ಲೇಮ್ ಬರೋಬ್ಬರಿ $20 ಮಿಲಿಯನ್, ಅಂದರೆ ಸುಮಾರು 190 ಕೋಟಿ ರೂಪಾಯಿ. ನೀವು ಕೇಳ್ಬೋದು, ಇನ್ಶೂರೆನ್ಸ್ ಕ್ಲೇಮ್ಗೂ ಇದಕ್ಕೂ ಏನು ಸಂಬಂಧ ಅಂತ. ಸಂಬಂಧ ಇದೆ. ಅಸಲಿ ಆಟ ಹೇಗಿರುತ್ತೆ ಗೊತ್ತಾ? ಒಂದು ಕಂಪನಿ ನಾವು 1248 ಹೆಲಿಕಾಪ್ಟರ್ ರೆಸ್ಕ್ಯೂ ಮಾಡಿದ್ದೀವಿ ಅಂತ ಲೆಕ್ಕ ತೋರಿಸಿದೆ. ಇದರಲ್ಲಿ 171 ರೆಸ್ಕ್ಯೂಗಳು ಪಕ್ಕಾ ಫೇಕ್. ಇದರಿಂದ ಅವರು ಹೊಡೆದಿದ್ದು 95 ಕೋಟಿ ರೂಪಾಯಿಗೂ ಅಧಿಕ ದುಡ್ಡನ್ನ. ಇನ್ನೊಂದು ಕಂಪನಿ 471 ರೆಸ್ಕ್ಯೂನಲ್ಲಿ 75 ಫೇಕ್ ಮಾಡಿ $8 ಮಿಲಿಯನ್ ಲೂಟಿ ಮಾಡಿದೆ. ಮೂರನೇ ಕಂಪನಿ 601 ರೆಸ್ಕ್ಯೂನಲ್ಲಿ 71 ಫೇಕ್ ಮಾಡಿ 76 ಕೋಟಿ ರೂಪಾಯಿ ನುಂಗಿದೆ. ಹಾಗಿದ್ರೆ ಸ್ಕ್ಯಾಮ್ ಹೇಗ್ ಮಾಡ್ತಾರೆ ಇವರು? ಮೌಂಟ್ ಎವರೆಸ್ಟ್ ಏರೋಕೆ ಪ್ರತಿ ವರ್ಷ 600ಕ್ಕೂ ಅಧಿಕ ಪರ್ವತಾರೋಹಿಗಳು ಹೋಗ್ತಾರೆ. ನಮ್ಮ ಭಾರತ, ನೇಪಾಳದಂತ ಸುತ್ತಮುತ್ತಲಿನ ರಾಷ್ಟ್ರ ಬಿಟ್ಟು ಅಮೆರಿಕದಿಂದ ಬರೋರೇ ಹೆಚ್ಚು. ಇಲ್ಲಿ ಟ್ರೆಕ್ಕಿಂಗ್ ಗೈಡ್ಗಳು ಕ್ಲೈಂಬರ್ಗಳಿಗೆ ಸಣ್ಣ ಹುಷಾರಿಲ್ಲ ಅಂದ್ರೂ ಹೆದರಿಸ್ತಾರೆ. ನಿಮಗೆ ಹಾಗಾಗುತ್ತೆ, ನಿಮಗೆ ಹೀಗಾಗುತ್ತೆ ಅಂತ. ನಿಮ್ ಕೈಯಲ್ಲಿ ಆಗಲ್ಲ, ನಿಮ್ ಕತೆ ಮುಗಿತಿ, ನಿಮಗೆ ಹೋಗಕ್ ಮೇಲಕ್ ಆಗದೇ ಇಲ್ಲ ಅನ್ನೋ ತರ ಸೀನ್ ಕ್ರಿಯೇಟ್ ಮಾಡ್ತಾರೆ. ಕ್ಲೈಂಬರ್ಗಳು ಜಗ್ಗಿಲ್ವಾದ ಯಾವುದಕ್ಕೂ ಕೂಡ ಬೇಕು ಅಂತಲೇ ಊಟದಲ್ಲಿ ಅಡುಗೆ ಸೋಡಾ ಅಥವಾ ಲ್ಯಾಕ್ಸೇಟಿವ್ಸ್ ಅನ್ನ ಮಿಕ್ಸ್ ಮಾಡ್ತಾರೆ. ಟ್ರೆಕ್ಕರ್ಗಳು ಹುಷಾರ್ ತಪ್ಪಿದ ತಕ್ಷಣ ಹೆಲಿಕಾಪ್ಟರ್ ಕರೆಸ್ತಾರೆ. ಬೇಸ್ ಕ್ಯಾಂಪ್ನಿಂದ ಕಾಠ್ಮಂಡುಗೆ ಹೆಲಿಕಾಪ್ಟರ್ ಚಾರ್ಟರ್ ಮಾಡೋಕೆ ಖರ್ಚು ಬರೋದು ಕೇವಲ 3,80,000 ರೂಪಾಯಿ. ಆದರೆ ಇನ್ಶೂರೆನ್ಸ್ ಕಂಪನಿಗೆ ಇವರು ಕಳಿಸುವ ಬಿಲ್ ಬರೋಬರಿ 11 ಲಕ್ಷ ರೂಪಾಯಿ. ಕೆಲ ಕಡೆ ಏನ್ ಮಾಡ್ತಾರೆ ಗೊತ್ತಾ? ಒಂದೇ ಹೆಲಿಕಾಪ್ಟರ್ನಲ್ಲಿ 4-5 ಜನರನ್ನ ಲಿಫ್ಟ್ ಮಾಡಿದ್ರು ಕೂಡ ಒಬ್ಬರೇ ಅಂತ ತೋರಿಸಿ ಎಕ್ಸ್ಟ್ರಾ ಬಿಲ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಬೇರೆ ಟ್ರಿಪ್ ಅಂತ ಕನ್ಸಿಡರ್ ಮಾಡಿ. ಈ ಸ್ಕ್ಯಾಮ್ನಲ್ಲಿ 4,782 ವಿದೇಶಿ ರೋಗಿಗಳನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಇದರಲ್ಲಿ ಎರಾ ಇಂಟರ್ನ್ಯಾಷನಲ್ ಅನ್ನುವ ಆಸ್ಪತ್ರೆ ಬರೋಬರಿ 14 ಕೋಟಿ ರೂಪಾಯಿ ಹಣವನ್ನ ಪಡ್ಕೊಂಡಿದೆ. ಅಂದ್ರೆ ಇದರಲ್ಲಿ ಹಾಸ್ಪಿಟಲ್ನವರು ಕೂಡ ಶಾಮೀಲಾಗಿದ್ದಾರೆ. ಪಕ್ಕಾ ಪ್ಲಾನ್ಡ್ ಕ್ರೈಮ್ ಸಿಂಡಿಕೇಟ್, ಟ್ರಯಾಂಗಲ್ ದಂಧೆ. ಆಸ್ಪತ್ರೆ, ಹೆಲಿಕಾಪ್ಟರ್ ಕಂಪನಿ ಮತ್ತು ಟ್ರೆಕ್ಕಿಂಗ್ ಗೈಡ್ಗಳ ನಡುವೆ ನಡೆಯುವ ಶಾಮೀಲು ಡೀಲ್ ಇದು. ಪೊಲೀಸರ ವಿಚಾರಣೆ ವೇಳೆ ಗೊತ್ತಾದ ಕಮಿಷನ್ ಲೆಕ್ಕಾಚಾರ ಕೇಳಿದ್ರೆ ನಿಮಗೆ ಇನ್ನೂ ದಂಗಾಗ್ಬೋದು. ಇನ್ಶೂರೆನ್ಸ್ ಕಂಪನಿಯಿಂದ ಬರೋ ಒಟ್ಟು ಹಣದಲ್ಲಿ
ಹಾಸ್ಪಿಟಲ್ಗಳು 20-25% ಹಣವನ್ನು ಟ್ರಕ್ಕಿಂಗ್ ಕಂಪನಿಗಳಿಗೆ ಕೊಡ್ತಾರೆ. ಇನ್ನೊಂದು 20-25% ಹಣವನ್ನು ಹೆಲಿಕಾಪ್ಟರ್ ಆಪರೇಟರ್ಗಳಿಗೆ ಕೊಡ್ತಾರೆ. ಒಂದು ಕೇಸ್ನಲ್ಲಿ ಹಾಸ್ಪಿಟಲ್ ಒಂದು ನೇಪಾಳ ಚಾರ್ಟರ್ ಸರ್ವಿಸ್ಗೆ 90 ಲಕ್ಷ ರೂಪಾಯಿ, ಹೆಲಿ ಆನ್ ಕಾಲ್ಗೆ 10 ಲಕ್ಷ ರೂಪಾಯಿ, ಮತ್ತೊಂದು ಟ್ರೆಕ್ಕಿಂಗ್ ಆಪರೇಟರ್ಗೆ 15 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದೆ. ಈ ದಂಧೆಯಿಂದಾಗಿ ಗ್ಲೋಬಲ್ ಇನ್ಶೂರೆನ್ಸ್ ಕಂಪನಿಗಳು ಕಂಗಾಲಾಗಿವೆ. 2019 ಟ್ರಾವೆಲರ್ ಅಸಿಸ್ಟ್ ಅನ್ನೋ ಸಂಸ್ಥೆ ವಾರ್ನಿಂಗ್ ಕೊಟ್ಟಿತ್ತು. ಟ್ರೂ ಟ್ರಾವೆಲರ್, ವರ್ಲ್ಡ್ ನೋಮ್ಯಾಡ್ಸ್, ಟ್ರಾವೆಲ್ ಇನ್ಶೂರೆನ್ಸ್ ಡೈರೆಕ್ಟ್ ಸೇರಿದ ಹಾಗೆ ಹಲವು ದೊಡ್ಡ ಕಂಪನಿಗಳು ಈ ಫೇಕ್ ಬಿಲ್ಗಳಿಂದ ಕೋಟಿ ಲಾಸ್ ಮಾಡ್ಕೊಂಡಿವೆ. ಹಣದ ಆಸೆಗೆ ಬಲಿಯಾಯ್ತಾ ಎವರೆಸ್ಟ್. ಎಷ್ಟೆಲ್ಲ ಸ್ಕ್ಯಾಮ್ ನಡೀತಾ ಇದ್ರು ಇದನ್ನ ಕಂಟ್ರೋಲ್ ಮಾಡೋದು ನೇಪಾಳ ಸರ್ಕಾರಕ್ಕೆ ದೊಡ್ಡ ಚಾಲೆಂಜ್ ಆಗಿದೆ. ಯಾಕಂದ್ರೆ ಎವರೆಸ್ಟ್ ಅನ್ನೋದು ನೇಪಾಳದ ಆರ್ಥಿಕತೆಗೆ ದೊಡ್ಡ ಆಧಾರ. ಹೀಗಾಗಿ ಈ ಸ್ಕ್ಯಾಮ್ ಏಜೆನ್ಸಿಗಳನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ರೆ ಟ್ರೆಕ್ಕರ್ಗಳ ಸಂಖ್ಯೆ ಕಮ್ಮಿ ಆಗುತ್ತೆ, ಆದಾಯ ನಿಂತು ಹೋಗುತ್ತೆ ಅನ್ನೋ ಭಯನೂ ಸರ್ಕಾರಕ್ಕಿದೆ. ಆದ್ರೂ 2024 ಕ್ಲೈಂಬರ್ಗಳಿಗೆ ಟ್ರ್ಯಾಕಿಂಗ್ ಚಿಪ್ ಅಥವಾ GPS ಡಿವೈಸ್ ಕಡ್ಡಾಯ ಮಾಡಲಾಗಿದೆ. ಸರ್ಕಾರ ಹೊಸ ಗೈಡ್ಲೈನ್ಸ್ ತರೋ ಪ್ರಯತ್ನ ಕೂಡ ನಡೆಸ್ತಾ ಇದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಎವರೆಸ್ಟ್ ಅನ್ನೋದು ಕೇವಲ ಪ್ರಕೃತಿಯ ಸವಾಲಾಗಿ ಉಳ್ಕೊಂಡಿಲ್ಲ, ದೊಡ್ಡ ಬಿಸ್ನೆಸ್ ಆಗಿದೆ. ಅಲ್ಲಿಗೆ ಹೋದವರು ಕೇವಲ ಪ್ರಕೃತಿಯ ಆಟ ಮಾತ್ರ ಅಲ್ಲ, ಮನುಷ್ಯರ ದುರಾಸೆಯ ಆಟದೊಂದಿಗೂ ಸಾವಿನ ಆಟದೊಂದಿಗೂ ಹೋರಾಡಬೇಕಾಗಿದೆ. ಈ ಬಗ್ಗೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿಯನ್ನ ಬೇರೆಯವ್ರಿಗೂ ಕೂಡ ನೀವು ಶೇರ್ ಮಾಡಬಹುದು, ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ನೀವು ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ಗೆ, FD ಆಧಾರಿತ ಕ್ರೆಡಿಟ್ ಕಾರ್ಡ್ಗೆ ಕೆಲವೇ ಕ್ಲಿಕ್ಸ್ ಅಲ್ಲಿ ಅಪ್ಲೈ ಮಾಡಬಹುದು. ಬರೀ 2,000 ರೂಪಾಯಿಂದಲೂ ಕೂಡ ಆರಂಭ ಮಾಡಿ ನೀವು FD ಇಟ್ಟು ಅದಕ್ಕೆ ಬಡ್ಡಿ ಪಡೆಯೋದಲ್ಲದೆ ಈ ಕಡೆಗೆ ಇನ್ಸ್ಟೆಂಟ್ ಕ್ರೆಡಿಟ್ ಕಾರ್ಡ್ ಅನ್ನ ಎನಿಬಡಿ, ಯಾರು ಬೇಕಾದರೂ ಕೂಡ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ, ಸ್ಯಾಲರಿ ಸ್ಲಿಪ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಥವಾ ಸಿಬಿಲ್ ಸ್ಕೋರ್ ಏನೂ ಇಲ್ಲದೆ ಇಮಿಡಿಯೇಟ್ಲಿ ಪಡ್ಕೋಬಹುದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.